ನಾನು ಎಜುಕೇಶನ್ ಡಿಪ್ಲೊಮಾ ಆಗಿ ಇವಾಗ ಕೆಲ್ಸಕ್ಕೆ ಹೋಗಿ ದನಿಗೋಸ್ಕರ ಕೆಲಸ ಬಿಟ್ಬಿಟ್ಟು ದನ ಸಾಕೊಂಡಿದ್ದೀನಿ. ನೋಡ್ತಾ ಇರ್ಬೋದು ಮಾಗಡಿನಲ್ಲಿ ನಡೀತಕ್ಕಂತ ಒಂದು ದನಗಳ ಜಾತ್ರೆನಲ್ಲಿ ಅದ್ದೂರಿ ಮೆರವಣಿಗೆ ಕೂಡ ಮಾಡ್ಕೊಂಡು ಅದ್ದೂರಿಯಾಗಿ ಒಂದು ಸೆಟ್ ತರ ಎಲ್ಲ ಹಾಕೊಂಡು ಚಪ್ರ ಹಾಕೊಂಡು ರೈತರು ಜಾತ್ರೆ ಮಾಡ್ತಾ ಇದಾರೆ. ಸದ್ಯಕ್ಕೆ ಒಬ್ರು ಯುವ ರೈತರನ್ನ ಮಾತಾಡ್ತೀನಿ. ಸರ್ ನಮಸ್ಕಾರ. ನಮಸ್ಕಾರ ಸರ್. ನಿಮ್ಮ ಹೆಸರು? ನಮ್ಮ ಹೆಸರು ಯಶವಂತ್ ಅಂತ. ನಮ್ಮ ತಂದೆ ಹೆಸರು ಅಕ್ಕೂರ್ ಶಿವಣ್ಣ ಅವರು. ಓಕೆ. ನಾವು 4 ಜೊತೆ ದನ ಕಟ್ಟಿದೀವಿ. ಒಂದ್ ಜೊತೆ ಸೇಲ್ ಮಾಡಿ ಹಾಲೆ ಹಾಕೋಗಿದ್ದಾರೆ. ಇನ್ನು 3 ಜೊತೆ ಒಂಟಿ ಮಾತ್ರ ಇದಾವೆ. ಈಗ ಇಷ್ಟೆಲ್ಲ ಗ್ರ್ಯಾಂಡ್ ಆಗಿ ಮಾಡ್ತಾ ಇದ್ರಲ್ಲ, ಖರ್ಚೆಲ್ಲ ಆಗಲ್ವಾ ನಿಮ್ಗೆ? ಆಗುತ್ತಣ್ಣ ಖರ್ಚು. ದನ ಸಾಕಾದ್ಮೇಲೆ ಖರ್ಚು ಮಾಡ್ಲೇಬೇಕಲ್ವಾ? ದನ ಸಾಕಾದ್ಮೇಲೆ ಖರ್ಚು ಮಾಡ್ಲೇಬೇಕು. ದನ ಸಾಕ್ತವ್ರೆಲ್ಲ ದುಡ್ಡು ಮಾಡಕ್ಕಾಗಲ್ಲ, ದುಡ್ಡಿರೋರೆಲ್ಲ ದನ ಸಾಕಕ್ಕಾಗಲ್ಲ ಅಷ್ಟೇ. ಏನೋ ಒಂದ್ ಕ್ರೇಜ್, ಒಂದು ಶೋಕಿ ಅಷ್ಟೇ. ಒಂದ್ ಹೆಸರಿಗೋಸ್ಕರ ಮಾಡ್ಬೇಕಣ್ಣ. ಹೆಸರಿಗೋಸ್ಕರ ಮಾಡ್ಬೇಕು. ಈಗ ನಿಮ್ಮ ಹತ್ರ 4 ಜೊತೆ ತಗೊಂಡ್ ಬಂದಿದ್ರಿ, ಒಂದ್ ಜೊತೆ ಮಾರಾಟ ಆಗಿ ಹೋಗಿದ್ವಿ. ಇನ್ನ ಮಿತ್ತವು ಕೊಟ್ಟಿದೀವಿ. ಎಲ್ಲ ನಾಳೆ ಅವು ಕಮಿಟಿಗೆ ಬಿಡ್ತೀವಿ. ಇವನ್ ಜೊತೆ ಕಮಿಟಿಗೆ ಎಲ್ಲ ಕಮಿಟಿ ಮುಗಿಸ್ಕೊಂಡು ಹಾಕೊಂಡು ಹೋಗ್ತಾರೆ. ಒಟ್ಟಲ್ಲಿ ಈಗ ಮಾರಾಟ ಆಗಿದೆ ಆಲ್ಮೋಸ್ಟ್. ಓಕೆ ಫೈನ್. ಈಗ ಬನ್ನಿ ಒಳಗಡೆ ಹೋಗೋಣ. ಬನ್ನಿ ಸರ್. ಇವರೆಲ್ಲ ನಿಮ್ ಸ್ನೇಹಿತರ? ಎಲ್ಲ ನಮ್ ಸ್ನೇಹಿತರು. ಅವ್ರ ನಮ್ ತಂದೆ, ಇವ್ ನನ್ ತಮ್ಮ, ಇವರೆಲ್ಲ ಫ್ರೆಂಡ್ಸ್. ಈಗ ನಿಮ್ಮ ಸ್ನೇಹಿತರು ಮತ್ತೆ ಅವ್ರು ನಿಮ್ ತಂದೆಯವರ? ಓಕೆ. ಈಗ ಇಷ್ಟು ಜೊತೆ ನೀವು ಕಟ್ಟಿದ್ದೀರಾ? ಹೌದೌದು. ಈಗ ಒಂದೊಂದಾಗಿ ನನಗೆ ಪರಿಚಯ ಮಾಡ್ಕೊಡಿ. ಈಗ ಇದಕ್ಕೆ ಏನಲ್ಲಾಗಿದೆಯಾ ಇಲ್ವಾ ಅಣ್ಣ? ಇವು ಇನ್ನೂ ಅಲ್ಲಾಗಿಲ್ಲ ಅಣ್ಣ. ಇನ್ನೂ ಅಲ್ಲಾಗಿಲ್ಲ. ಹಾಲಲ್ಲೂ ಕೆಂಗಲ್ ಜಾತ್ರೆಯಲ್ಲಿ ಪ್ರೈಸ್ ಮಾಡಿದೆ. ಕೆಂಗಲ್ ಜಾತ್ರೆ ಪ್ರೈಸ್ ಆಗಿದೆ. ಪ್ರೈಸ್ ಆಗಿದೆ. ಓಕೆ. ಇವ್ ಕೊಡಲ್ಲ ಅಣ್ಣ. 15 ಲಕ್ಷ ಹೇಳ್ತಾ ಇದೀವಿ ನಾವು. ಅಂದ್ರೆ ನೀವು 15 ಲಕ್ಷ ಹೇಳ್ತಾ ಇದ್ದೀರಾ? 15 ಲಕ್ಷ ಹೇಳ್ತಾ ಇದೀವಿ. ಇವು ಕಮಿಟಿಗೋಸ್ಕರ ನಾವು ತಂದಿರೋದು. ಇದು ಮಾರಲ್ಲ, ಇಲ್ಲಿ ಮಾರಾಟ ಮಾಡಲ್ಲ, ಬರೇ ಕಮಿಟಿಗೋಸ್ಕರ ಈಗ ಹೊಡ್ಕೊಂಡ್ ಬಂದಿರೋದು. ಈಗ ನಿಮ್ದು ಯಾವ ಊರು ಸರ್? ನಿಮ್ದು? ನಮ್ದಿಲ್ಲೇ ಮಾಗಡಿ ಟೌನ್ ಅಣ್ಣ. ಮಾಗಡಿ ಟೌನ್. ಈಗ ಟೌನ್ ಅಲ್ಲಿ ಇತ್ಕೊಂಡು ಇದೆಲ್ಲ ಟೌನ್ ಅಲ್ಲಿ ಇಟ್ಕೊಂಡು ಎಲ್ಲ ಮನೇಲೆ ಮೇಂಟೈನ್ ಮಾಡ್ಕೊತೀವಿ. ಎಲ್ಲ ಕೊಂಡ್ಕೊಂಡೇ ಸಾಕದ್ ನಾವು. ನೀವು ಕೊಂಡ್ಕೊಂಡೆ ಸಾಕೋದು. ಜಮೀನೆಲ್ಲ ಇದೆಯಾ ನಿಮ್ಗೆ? ಜಮೀನ್ ಇದೆ ಅಣ್ಣ ಊರಲ್ಲಿ ಇದೆ. ಆದ್ರೆ ಇಲ್ಲಿ ಮನೆಯಲ್ಲಿ ಮನೆ ಅಡ್ರೆಸ್ ಕಲೆಗೇಟು JDS ಆಫೀಸ್ ಹಿಂದೆ ಮನೆ ಇರೋದು. ಓಕೆ. ಈಗ ಇರುತ್ತೆ ನಮ್ಮ ಮನೇಲಿ. ಆಲ್ಮೋಸ್ಟ್ ಇದಕ್ಕೆ 2 ವರ್ಷ ಆಗಿದೆಯಾ? 1.5 ವರ್ಷದ ಕರು ಅಣ್ಣ. 1.5 ವರ್ಷದ ಕರುನ. ಈಗ ಒಂದ್ ಸ್ವಲ್ಪನೇ ಕೆಲಸ ಮಾಡ್ಸಿಲ್ವಾ ನೀವು? ಕೆಲಸ ಇಲ್ಲ ಅಣ್ಣ. ಒಂಚೂರು ಮಾಡ್ಸಿಲ್ಲ? ಇಲ್ಲ, ಮಾಡ್ಸಿ. ಪ್ರಾಕ್ಟೀಸೇ ಇಲ್ಲ? ಪ್ರಾಕ್ಟೀಸ್ ಇಲ್ಲ. ಓಕೆ ಫೈನ್, ಒಳ್ಳೇದಾಗ್ಲಿ. ಅಂದ್ರೆ ಈಗ ನೀವು ಶೋಕಿ ಎತ್ತು ಜಾಸ್ತಿ ಮನೆಯಲ್ಲಿ ಸಾಕೋದು? ಎನಿ ಟೈಮ್ ಇರುತ್ತೆ ಶೋಕಿ ಎತ್ತು. ನಾವು 120 ಕೂಟ ಮಾಡೋದು. ನಾವ್ ಆಮೇಲೆ ಜೊತೆ ಮೇಲೆ ಎತ್ತಿಡ್ಕೊ ಬರಲ್ಲ. ನಾವೇ ಸಿಂಗಲ್ ಕೂಟ ಮಾಡಿ ಎಲ್ಲ ಬಜಾರ್ ಬಿಡೋದು. ಈಗ ನಿಮ್ ತಂದೆಯವ್ರು ಮಾಡ್ತಾರೆ ಇದೆಲ್ಲ, ನೀವು ಮಾಡ್ತೀರಾ? ನಮ್ ತಂದೆಯವರು ಮಾಡ್ತಾರೆ, ನಾನು ಮಾಡ್ತೀನಿ. ನಾನು ಎಜುಕೇಶನ್ ಡಿಪ್ಲೊಮಾ ಆಗಿ ಇವಾಗ ಕೆಲ್ಸಕ್ಕೆ ಹೋಗಿ ದನಿಗೋಸ್ಕರ ಕೆಲಸ ಬಿಟ್ಬಿಟ್ಟು ದನ ಸಾಕೊಂಡಿದ್ದೀನಿ. ಡಿಪ್ಲೊಮಾ ಮಾಡ್ತಿದ್ದು ಕೆಲ್ಸಕ್ಕೆ ಹೋಗಿದ್ರ ನೀವು? ಕೆಲ್ಸಕ್ಕೆ 1 year ಕೆಲಸ ಮಾಡಿ ಬಿಟ್ಟು ಬೆಂಗಳೂರಲ್ಲಿ ಕೆಲಸ ಮಾಡ್ತಾ ಇದ್ರ? ಏನ್ ಕೆಲಸ ಮಾಡ್ತಾ ಇದ್ರಿ? CTD ಲ್ಯಾಪ್ಟಾಪ್ ಮದರ್ ಬೋರ್ಡ್ ವರ್ಕ್ ಮಾಡ್ತಾ ಇದ್ದೆ. ಅದ್ರ ಮೇಲೆ ವರ್ಕ್ ಮಾಡ್ತಾ ಇದ್ರಿ. ಈಗ ಇದಕ್ಕೋಸ್ಕರ ನೀವು ಕೆಲಸ ಬಿಟ್ಬಿಟ್ಟಿದ್ದೀವಿ. ಈಗ ನಿಮ್ಗೆ ಬೇಜಾರಾಗಲ್ವಾ ಎಲ್ಲ ಒಂದ್ ಕಡೆ ನಾನು ಕೆಲಸ ಬಿಟ್ಟೆ ಅಂತ? ಇಲ್ಲ ಅಣ್ಣ, ಏನ್ ಬೇಜಾರಾಯ್ತು ಅಣ್ಣ. ಓಕೆ. ಇದು ಅಂದ್ರೆ ನಿಮ್ಗೆ ಇದು ಮಾಡೋದು ನಿಮ್ಗೆ ಖುಷಿ, ಒಟ್ಟಲ್ಲಿ ಖುಷಿ ಅಷ್ಟೇ. ಓಕೆ. ಇದು 15 ಲಕ್ಷ ಹೇಳ್ತಾ ಇದ್ರೆ, ಬಟ್ ನೀವು ಮಾರಾಟ ಮಾಡಲ್ಲ? ಓಕೆ. ಇದು ಒಂಟಿ ಅಣ್ಣ. ಇದು ಎಷ್ಟು ತಿಂಗಳು ಕರು ಸರ್ ಇದು? ಅಣ್ಣ ಇದು ಒಂದು 7-8 ತಿಂಗಳು ಕರು. 7-8 ತಿಂಗಳು ಕರುನಾ? ಓಕೆ. ಇದು ಏನ್ ಮಾರಾಟ ಮಾಡ್ತೀರಲ್ಲ? ಏನ್ ಮಾರಾಟ ಮಾಡ್ತೀವಿ. ಏನ್ ಹೇಳ್ತಿದ್ದೀರಾ ರೇಟ್? ಇದು 1.5 ಹೇಳ್ತಾ ಇದೀವಿ. 1.5 ಹೇಳ್ತಾ ಇದ್ದೀರಾ? ಇದು ಬೀಜ ದೋರಿ ಮಾಡ್ಲಿಕ್ಕ? ಬೀಜ ದೋರಿ ಆಗಲ್ಲ ಅಣ್ಣ. ಎತ್ತಿಗೆ ನಾವು ಇದು ಸಿಂಗಲ್ ಐತೆ ಅಂದ್ಬಿಟ್ಟು ಇನ್ನ ಬೀಜ ಹೊಡೆದಿಲ್ಲ. ಓಕೆ. ಅಂದ್ರೆ ಒಟ್ಟಲ್ಲಿ ಕೂಟ ಮಾಡ್ಕೋಬಹುದು? ಕೂಟ ಮಾಡಿ. ಓಕೆ. ಇನ್ನ ಆ ಕಡೆ ಹೋಗೋಣವಾ? ಹೋಗೋಣ ಬನ್ನಿ. ನೀವು ನೋಡ್ತಾ ಇರ್ಬೋದು ವೀಕ್ಷಕರೇ, ಡಿಪ್ಲೊಮಾ ಓದಿರೋದಂತೆ. ಸೊ ಓದ್ಕೊಂಡು ಕೆಲಸ ಮಾಡ್ಕೊಂಡು 1 year ಕೆಲಸ ಮಾಡಿ ಕೆಲಸ ಬಿಟ್ಟಿದ್ದಾರೆ. ಅದು ಇದಕ್ಕೋಸ್ಕರ ಎತ್ತುಗಳನ್ನ ಸಾಕ್ಲಿಕ್ಕೆ ಅಂತಂದ್ರು. ಒಂದ್ ಕಡೆ ಗ್ರೇಟ್ ಅನ್ಸುತ್ತೆ, ಒಂದ್ ಕಡೆ ಬೇಜಾರಾಗತ್ತೆ. ಆದ್ರೂ ಅವರ ಒಂದು ವೃತ್ತಿ, ಒಂದು ಏನೊಂದು ಅನಾದಿ ಕಾಲದಿಂದ ಎತ್ತುಗಳನ್ನ ಸಾಕೊಂಡು ಬರ್ಬೇಕು ಅನ್ನೋದು ಒಂದು ಖುಷಿಯಿಂದ, ಕ್ರೇಜ್ ಇಂದ ಕೆಲಸ ಬಿಟ್ಟಿದ್ದಾರೆ. ಸದ್ಯಕ್ಕೆ ಮತ್ತೊಂದು ಎತ್ತುಗಳನ್ನ ಪರಿಚಯ ಮಾಡ್ಕೊಂಡು. ಸರ್ ಇದಕ್ಕೆ ಏನಲ್ಲಾಗಿದೆ? ಇವು ಅಣ್ಣ ಈಗ 4 ಕಲ್ಲು. ಇದು ಮಾರಾಟ ಆಗಿದೆಯಾ? ಮಾರಾಟ ಆಗಿದೆ. ಎಷ್ಟಕ್ಕೆ ಮಾರಾಟ ಆಯ್ತು? 4.5 ಲಕ್ಷಕ್ಕೆ ಮಾರಿದ್ವಿ. 4.5 ಲಕ್ಷಕ್ಕೆ. ಇವು ನಾವು ಹಳೆ ನರಸೀಪುರದಿಂದ ತಂದಿದ್ವು ಅಣ್ಣ. ಇದೇನ್ ಕೆಲಸ ಮಾಡ್ಸಿತ್ತಾ ಇಲ್ಲ? ಕೆಲಸ ಮಾಡಿದಾವೆ. ಈಗ ಸದ್ಯಕ್ಕೆ ಸದ್ಯಕ್ಕೆ ಶೋಕಿ. ಓಕೆ. ನಿಮ್ ಮನೆಗೆ ಬಂದ್ಮೇಲೆ ಶೋಕಿ? ನಮ್ಮ ಮನೆಗೆ ಬಂದಾದ್ಮೇಲೆ ನಾವು ಯಾವ್ದೇ ರೀತಿ ನಮ್ದು ಸ್ವಂತ ಊರು ಬಂದು ಅಕ್ಕೂರು ರಾಮನಗರದ ಹತ್ರ ಇರೋದು. ಅಲ್ಲಿ ಜಮೀನ್ ಇದೆ, ಅಲ್ಲೆಲ್ಲ ನಮ್ ದೊಡ್ಡಪ್ಪವ್ರು ವ್ಯವಸಾಯ ಮಾಡ್ತಾರೆ. ನಾವಿಲ್ಲಿ ಮನೇಲಿ ಎತ್ತು ನೋಡ್ಕೊಂಡು ಇರ್ತೀವಿ ಅಷ್ಟೇ. ಓಕೆ ಫೈನ್. ಇದು ಇವು ಅಣ್ಣ 120 ಕೂಟ ಮಾಡಿರೋದು. ಒಂದು ರಾಮನಗರದ, ಒಂದು ಕನ್ಪುರದು. ಅಂದ್ರೆ ನೀವೇ ಕೂಟ ಮಾಡಿರೋದು? ನಾವೇ ಕೂಟ ಮಾಡಿರೋದು. ಇವು 2 ತಿಂಗಳು ಇದ್ದು ಅಣ್ಣ ಮನೇಲಿ. ಕೊಟ್ಟಿದೀವಿ ಈಗ 3 ಲಕ್ಷಕ್ಕೆ. 3 ಲಕ್ಷ ಕೊಟ್ಟಿದ್ದೀರಾ? ತರಬಳ್ಳಿ ದೇವರಾಜನವ್ರಿಗೆ ಆಗಿದೆ. ಓಕೆ. 3 ಲಕ್ಷ ಕೊಟ್ಟಿದ್ದೀರಾ? 3 ಲಕ್ಷ ಕೊಟ್ಟಿದ್ದೀವಿ. ಓಕೆ. ಈಗ ನೀವು ಈಗ ಇದೆಲ್ಲ ಮೇಂಟೈನ್ ಮಾಡ್ತಾ ಇದ್ರಲ್ವಾ, ಮೇವು ಏನೆಲ್ಲ ಹಾಕ್ತೀರಾ? ಮೇವು ಅಣ್ಣ ಹಾಲು, ಮೊಸರು ಕೊಡ್ತೀವಿ, ಮೊಟ್ಟೆ, ಪರಂಗಿ ಹಣ್ಣು ಡೈಲಿ ಇಷ್ಟು ಕೊಡ್ತೀವಿ. ಮತ್ತೆ ನಾವು ಬೇಯಿಸಿದ ತಿಂಡಿ ಕೊಡ್ತೀವಿ. ಹೌದಾ? ಬೇಯಿಸ್ಬಿಟ್ಟು ಕೊಡ್ತೀವಿ. ಯಾರೇ ಆಗ್ಲಿ ಜಾತ್ರೆಯಲ್ಲಿ ಮಾತ್ರ ಬೇಯಿಸಲ್ಲ. ಜಾತ್ರೆಯಲ್ಲಿ ಹಂಗೆ ಕೊಡ್ತೀವಿ, ಟೈಮ್ ಇರಲ್ಲ ಅಂದ್ಬಿಟ್ಟು, ಜನ ಜಾಸ್ತಿ ಅಂದ್ಬಿಟ್ಟು. ಮನೇಲೆಲ್ಲ ಬೇಯಿಸ್ಬಿಟ್ಟೆ ಕೊಡೋದು. ಓಕೆ. ತಮ್ಮ ಕಾಂಟ್ಯಾಕ್ಟ್ ನಂಬರ್ ಹೇಳ್ತೀರಾ? ನಮ್ಮ ಕಾಂಟ್ಯಾಕ್ಟ್ ನಂಬರು
9353134060. ನಾನು ಫೋನ್ ರಿಸೀವ್ ಮಾಡಿಲ್ಲ ಅಂದ್ರೆ ನಮ್ಮ ತಂದೆ ನಂಬರ್ ಹೇಳ್ತೀನಿ, ಅದಕ್ಕಾದ್ರು ಕಾಲ್ ಮಾಡಿ, ಅವರು ರೆಸ್ಪಾನ್ಸ್ ಮಾಡ್ತಾರೆ. 9740454341. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್.